ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮಕ್ಕಳಲ್ಲಿರುವ ಕಲೆಯನ್ನು ಪ್ರೋತ್ಸಾಹಿಸಿ. ಕಲಾವಿದ ಮಹಾಂತೇಶ್ ತಾಳಿಕೋಟಿ ಅಭಿಮತ. ವಾರ್ತೆಗಳ ವಿವರ. ತಾಳಿಕೋಟೆ. ಕಲೆ ಎಲ್ಲರಲ್ಲೂ ಇದೆ. ಕಲೆಗೆ ಬೆಲೆ ಕಟ್ಟಲಾಗದು. ನಿಮ್ಮ ಮಕ್ಕಳಲ್ಲಿ ಹುದುಗಿರುವ ಯಾವುದೇ ಪ್ರಕಾರದ ಕಲೆ ಇದ್ದರೂ ಅದನ್ನು ಪಾಲಕರು ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕು ಎಂದು GTV ಕಾಮಿಡಿ ಕಿಲಾಡಿಗಳು ಸ್ಪರ್ಧೆ ವಿಜೇತ ಹಾಸ್ಯ ನಟ ಮಹಾಂತೇಶ್ ತಾಳಿಕೋಟಿ ಹೇಳಿದರು. ಉತ್ತರ ಕರ್ನಾಟಕದ ಮಟ್ಟಲ್ಲಿ ದಯವಿಟ್ಟು ಕಲೆಯ ಜೊತೆಗೆ ವಿದ್ಯಾಭ್ಯಾಸ ಕೂಡ ತುಂಬ ಮುಖ್ಯ. ನಾವು ವಿದ್ಯಾಭ್ಯಾಸ ಕಲೆಯಲ್ಲಿನ ಕಲೆ ಅನ್ನೋದು ನಾಟಕ ಮನೆಯಿಂದ ಹೋಗ್ತೀವಿ. ಈಗ ಕಲೆ ಅಂತಿದ ತಕ್ಷಣ ಹಿಂದಕ್ಕೆ ಜನ ಸರಿತಿದ್ರು. ನಾಟಕ ಅಂದರೆ ಕಲೆ ಅಂತಂದರೆ ನಮ್ಮ ಮಕ್ಕಳು ಬೇಡ, ಈ ಕಲೆಗೆ ಬೇಡ ಅಂತಿದ್ರು. ಹಂಗಲ್ಲ, ಕಲೆಗೆ ತುಂಬ ಅತ್ಯದ್ಭುತವಾದ ಕೊಡುಗೆ ಇದೆ, ಹೆಸರಿದೆ. ಆಮೇಲೆ ಹೆಸರು ಬಂದ್ಮೇಲೆ ದೊಡ್ಡ ತಾನೇ ಬರುತ್ತೆ. ದಯವಿಟ್ಟು ತಮ್ಮ ಮಕ್ಕಳಿಗೆ ಈ ಭರತನಾಟ್ಯ, ಸಂಗೀತ ಕ್ಲಾಸು, ಆ್ಯಕ್ಟಿಂಗು ಎಲ್ಲದರ ಅವಕಾಶ ಇದ್ದರೆ ದಯವಿಟ್ಟು ಮಕ್ಕಳಿಗೆ ಕಲಿಸಿ. ಕಲೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಕಲೆಯ ಜೊತೆಗೆ ವಿದ್ಯಾಭ್ಯಾಸ ಕೊಡುತ್ತೆ. ವಿದ್ಯಾಭ್ಯಾಸ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಎದ್ದೇಳೋ ಭಾರತೀಯ ಎದ್ದುಬಿಟ್ರು. ತಿಪ್ಪ್ಯಾಗ ನಾಯಿ ಕುಡಿ ಅದನ್ನು ಇಂತಿಂಥ ಮಕ್ಕಳೇ ಹೇಳ್ತಾರೋ ತಾವು ಜೀವಂತನ ಮತ್ತೆ ಪ್ರವೇಶ ಸಿಕ್ಕಿತ್ತಂತ ಬಿಡ್ರು. ನಿಮ್ಮ ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಪಟ್ಟಣದ ಕಾಸಗತೇಶ್ವರ ಸಭಾಭವನದಲ್ಲಿ ಭಾನುವಾರ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆಯ 7ನೇ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ 2 ತಿಂಗಳ ಪರ್ಯಂತ ಉಚಿತ ಭರತನಾಟ್ಯ ತರಬೇತಿ ಪಡೆದ ವಿದ್ಯಾರ್ಥಿಗಳ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಹಿರಿಯ ಪತ್ರಕರ್ತ GT ಗೋರ್ಪಡೆ ಮಾತನಾಡಿ, ಭರತನಾಟ್ಯ ಎಂಬುದು ಶ್ರೀ ಕಾಸಗತ ಕಾಲದಿಂದಲೂ ಸಾಗಿ ಬಂದಿದೆ. ಇಂತಹದ್ದನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶವತ್ತ ಭರತನಾಟ್ಯ ಸಂಸ್ಥೆಯ ಅಧ್ಯಕ್ಷ ವಿನೋದ್ ಚಿಕ್ಕಮಠ ಅವರು ಇಂದು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಲು ಆಯ್ಕೆ ಮಾಡಿರುವ ಸಾಧಕರುಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗವು ಒಳಗೊಂಡಿರುವುದು ಸಂತಸ ತಂದಿದೆ. ಭರತನಾಟ್ಯ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸಿದರು. ಶಾಂತಿಯನ್ನು ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಕೊಂಡಿತ್ತು. ಅದೇ ರೀತಿಯಾಗಿ ನಮ್ಮ ಹೆಬ್ಬಾಳವರಾಗಲಿ, ಮುರಾಳ ಸರವರಾಗಲಿ, ಇನ್ನೂ ನಮ್ಮ ಈ ಒಂದು ಪತ್ರಿಕಾ ರಂಗದವರು ಇವರು ಬರೆದ್ರಪ್ಪ ಅಂದರೆ ಕಲಸೆ ಅದು ಮೊದಲೇ ಬಂದು ಬರೆಯಕ್ಕೆ ಹೋಗಲ್ಲ. ಬರೀತಂದ್ರೆ ಅಡಿನಲ್ಲಿ ಬರೀದಲ್ಲ. ಯಾವುದೇ ಒಂದು ಅಧಿಕಾರಿ ತಪ್ಪು ಮಾಡಿದ್ರೆ, ಏನೇ ಮಾಡಿದ್ರೆ ಒಂದು ಬರವಣಿಗೆ ಅವರು ಸಾಮಾನ್ಯ ಅಲ್ಲ. ನೋಡ್ಲಾಕ ಸೂಕ್ಷ್ಮ ಕಾಣ್ತಾರೆ ಅವರು. ಅಂದ್ರೆ ಯಾಕಂದ್ರೆ ಒಂದು ಅಧಿಕಾರಿ ಅಂದ್ರೆ ಬರವಣಿಗೆ ಬಿತ್ತಪ್ಪ ಅಂದರೆ ಒಂದು ಸಸ್ಪೆಂಡ್ ಆಗಬೇಕು, ಒಂದು ಟ್ರಾನ್ಸ್ಫರ್ ಆಗಬೇಕು, ಒಂದು ಎರಡೇ ಅವರು. ಅಂತಹ ವ್ಯಕ್ತಿಗಳನ್ನು ಗುರುತಿಸಲ್ಲ. ಯಾಕೆ ಅಂತಂದ್ರೆ ನಮ್ಮ ವಿರೋಧ ಇರಲಿ. ನ್ಯಾಯವಾದಿಗಳು ಅಂಥವರಿಂದ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರ, ಸಂಗೀತ ಕ್ಷೇತ್ರದಲ್ಲಿ ನೋಡಿದ್ರೆ ಅದೇ ಈ ಬಸವರಾಜ ಭಟ್ನವರು ಇವರು ಸಹಿತ ಸಂಗೀತ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಕೀರ್ತಿ ಗಳಿಸಿದರು. ಇವೆಲ್ಲ ಇವರು ಪರಿಚಯ ನಮಗೆ ಈಗಾಗಲೇ ಶ್ರೀಗಳ ಕಾಸಗತೇಶ್ವರ ಮಠದಲ್ಲೇ ಅವರು ಕಲಿತು ಅನೇಕ ಗಳಿಂದ ಸಾವಿರಾರು ವಿದ್ಯಾರ್ಥಿಗಳನ್ನು ಕಲಿತು ಇವರ ಮುಂದೆನೇ ಇವರ ಅನೇಕ ತಮ್ಮ ನೌಕರಿ ಕೂಡ ಪಡೆದುಕೊಂಡ ಕೈಯಾಗ ಕಲಿತು ಹುಡುಗರು ಸಹಿತ ಅಂಥ ಒಂದು ವ್ಯವಸ್ಥೆಯೊಳಗೆ ನಡೆದಂಥ ಈ ಒಂದು ಭರತನಾಟ್ಯ ತರಬೇತಿ ಸಂಸ್ಥೆಯಲ್ಲಿ ಈ ಪೃಥ್ವಿ ಹೆಗಡೆ ಈ ರಾಜ್ಯದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದಂಥ ಈ ಒಂದು ವಿದ್ಯಾರ್ಥಿನಿ. ಇಂಥ ಒಂದು ವಿದ್ಯಾರ್ಥಿಗಳಿಗೆ ಅನೇಕ ಜನರಿಗೆ ಉಚಿತ ಒಂದು ತರಬೇತಿ ನೀಡುವಂಥ ಈ ಕಾರ್ಯ ಮಾಡ್ತಾರಪ್ಪ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ RS ಪಾಟೀಲ್ ಕೂಚಬಾಳ್, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ CB ಅಸ್ಕಿ, ವಕೀಲ ವಿಜಯ್ ಮಹಾಂತೇಶ್ ಸಾಲಿಮಠ್ ಮಾತನಾಡಿ ಭರತನಾಟ್ಯ ಸಂಸ್ಥೆ ಹಿರಿಮೆಯನ್ನು ಶ್ಲಾಘಿಸಿದರು. ಖ್ಯಾತ ಸಂಗೀತರಾದ ಗವಾಯಿ ಬಸವರಾಜ್ ಬಂಟ್ನೂರ್, ವೇದಮೂರ್ತಿ ವಸಂತ್ ಭಟ್ ಜೋಶಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ನೀಲಮ್ಮ ಅರಳಗೊಂಡಿಗಿ ಮಾತನಾಡಿದರು. ವೇದಿಕೆ ಮೇಲೆ ಕಾಸಗತೇಶ್ವರ ಮಠದ ಆಡಳಿತಾಧಿಕಾರಿ ವೇದಮೂರ್ತಿ ಮುರುಗೇಶ್ ವಿರಕ್ತಮಠ್, ತೊರವಿಯ ಮುರುಗೇಂದ್ರ ದೇವರು, ಮುಖಂಡ ಜಯಸಿಂಗ್ ಮುಲಿಮನಿ, ಭರತನಾಟ್ಯ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ವಿನೋದ್ ಕುಮಾರ್ ಚಿಕ್ಕಮಠ್, ಕಾರ್ಯದರ್ಶಿ ಮಂಜುನಾಥ್ ಹೆಗಡೆ, ಕಿಶೋರ್ ಹಜೇರಿ, ಸರಸ್ವತಿ ಚಿಕ್ಕಮಠ್, ಜ್ಯೋತಿ ಎಂ ಹೆಗಡೆ, ಕಾಶಿನಾಥ್ ಕಟ್ಟಿಮನಿ, ಪೃಥ್ವಿ ಹೆಗಡೆ, ಕುಮಾರಿ ಸೃಷ್ಟಿ ಹಿರೇಮಠ್ ಮೊದಲಾದವರು ಇದ್ದರು. ಶಿಕ್ಷಕ ರಮೇಶ್ ಯರಕ್ಯಾಳ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ನಂತರ ಭರತನಾಟ್ಯ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿನಿಯಿಂದ ಭರತನಾಟ್ಯ ಹಾಗೂ ಜಾನಪದ ಸಂಗೀತ ಕಾರ್ಯನ ಜರುಗಿತು. ಗವಾಯಿಗಳಾದ ದೀಪಕ್ ಸಿಂಗ್ ಹಜೇರಿ ಹಾಗೂ ಗೋವಿಂದ್ ಸಿಂಗ್ ಹಜೇರಿ ಸಂಗೀತ ಸೇವೆ ಸಲ್ಲಿಸಿದರು. ಶಿಕ್ಷಕಿ ಶ್ರೀಮತಿ ಮಡಿವಾಳಮ್ಮ ನಾಡಗೋಡ್ ಸ್ವಾಗತಿಸಿದರೆ BY ಚವನಬಾಯಿ ನಿರೂಪಿಸಿದರು. ಭಾಗಣ್ಣ ಅರೇನಾಳ್ ವಂದಿಸಿದರು. ಪ್ರಶಸ್ತಿ ಪ್ರದಾನ. ಹಿರಿಯ ಪತ್ರಕರ್ತರಾದ ಶಂಕರ್ ಹೆಬ್ಬಾಳ್,
ಪುಂಡ್ಲಿಕ್ ಮೊರಾಳ್ ಅವರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಸಾಧನೆಗೆ ರಾಜ್ಯ ಮಟ್ಟದ ಮಾಧ್ಯಮ ರತ್ನ ಸಿರಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ವೇದಮೂರ್ತಿ ಗಜದನಂಡಿ ಹಿರೇಮಠ ಆಧ್ಯಾತ್ಮಿಕ ಕ್ಷೇತ್ರ, ಮಹಾಂತೇಶ್ ತಾಳಿಕೋಟಿ ರಂಗಭೂಮಿ, ಸಂಜೀವ್ ಕುಮಾರ್ ಹಜೇರಿ ಕ್ರೀಡೆ, ಲಕ್ಷ್ಮಣ್ ಸಿಂಗ್ ವಿಜಯಪುರ ಸಂಗೀತ ಗಾಯನ, ಅಸ್ಕಿಮ್ ಫೌಂಡೇಶನ್ ಅಧ್ಯಕ್ಷ CB ಅಸ್ಕಿ, ನ್ಯಾಯವಾದಿ ಸಾಲಿಮಠ್ ಅವರಿಗೆ ಸಮಾಜ ಸೇವೆ, ಸಿದ್ದರಾಮ್ ನೆಲಸ್ಗಿ ಜಾನಪದ, ಶಶಿಧರ್ ಬಿರಾದರ್ ಸಂಗೀತ, ಕೃತಿಕಾ ಜಂಗಿನಮಠ್ ಸಂಗೀತ ಕೊಳಲು ವಾದನ, ಶಂಕರದೇವರು ಹಿರೇಮಠ ಸಾಹಿತ್ಯ, ಮುರುಗಪ್ಪ ಹನುಮನಹಳ್ಳಿ ಸಾಹಿತ್ಯ, ಅಸ್ಲಾಮುಲ್ಲಾ ಜಾನಪದ, ವರ್ಷಿಣಿ ಪತಾರ್ ಭರತನಾಟ್ಯ, MB ಶ್ರೇಯಾ ರಂಗಭೂಮಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಸಾಧನೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗಮನ ಸೆಳೆದ ಕೃತಿಕಾ ಕೊಳಲು ವಾದನ. ವಿಜಯಪುರದ ಅಂಧ ಕಲಾವಿದೆ ಕೃತಿಕಾ ಜಂಗಿನಮಠ ಅವರು ನುಡಿಸಿದ ಕೊಳಲು ವಾದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರೇಕ್ಷಕರು ಅತಿಥಿಗಳನ್ನು ಮಂತ್ರಮುಗ್ಧಗೊಳಿಸಿತು. ಕೃತಿಕಾ ಸಂತ ಶಿಶುವಿನಾಳ ಶರೀಫರ ಹಾಡನ್ನು ಕೊಳಲು ವಾದನದ ಮೂಲಕ ಹಾಡಿ ರಂಜಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.